ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಇರಬಾರ್ದು, ನಾನು ಸುಳ್ಳು ಹೇಳ್ಬಾರ್ದು. ಈ ಪ್ರಾರ್ಥನೆ ಪ್ರತಿಯೊಂದು ವಿಶ್ವಾಸಿಗಳಿಗೂ ಇರಬೇಕು. ಕರ್ತನ ಪ್ರಾರ್ಥನೆಗಳನ್ನ ತಿರಸ್ಕರಿಸೋದಿಲ್ಲ, ನೋಡ್ತಾರೆ. ನೋಡ್ರಿ, ಕಪಟತನ ಇರಬಾರ್ದು. ಮುಂದೆ ಒಂದು ಮಾತಾಡಿ ಹಿಂದೆ ಒಂದು ಮಾತಾಡೋ ಕಪಟತನ ಇರಬಾರ್ದು. ಅವ್ರು ಹೋಗೋ ತನಕ ಬ್ರದರ್ ಪ್ರೈಸ್ ದ ಲಾರ್ಡ್, ಸಿಸ್ಟರ್ ಪ್ರೈಸ್ ದ ಲಾರ್ಡ್ ಅಂತ ಹೇಳಿ, ಬಹಳ ಒಳ್ಳೇದು, ನೀವು ಬಹಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಿಸ್ಟರ್ ಬ್ರದರ್ ಅಂತ ಹೇಳ್ಬಿಟ್ಟು ಒಂದು ಗೇಟ್ ಆಚೆ ಹೋದ್ರೆ, ಮನೆಯಿಂದ ಆಚೆ ಹೋದ ತಕ್ಷಣ ಇವ್ರು ಬಂದು ಪ್ರಾರ್ಥನೆ ಮಾಡ್ತಾರ. ಇಂಥವ್ರು ಇರೋದೇ ಬೇಡಪ್ಪ, ಈ ಸಭೆಗೆ ಆಗ್ಬಾರ್ದು, ಇವ್ಳು ಬಂದ್ರೆ ಸರಿಲ್ಲ, ಇವನು ಬಂದ್ರೆ ಸರಿಲ್ಲ. ಕಪಟತನ ಇರಬಾರ್ದು. ಹಲ್ಲೆಲೂಯಾ. ಯಥಾರ್ಥವಾಗಿದೆ. ಅದಕ್ಕೆ ಆಗೋರನ್ನ ಪ್ರಾರ್ಥನೆ ನಾವು ಕಲಿಬೇಕು. ನನ್ನಲ್ಲಿ ಆ ಕಪಟತನ ತೆಗೆದಾಕು ಸ್ವಾಮಿ, ಕಪಟತನನೇ ನನ್ನಲ್ಲಿ ಇರಬಾರ್ದು ಎಂಬುದಾಗಿ. ಕಪಟತನ ಇಲ್ಲದೆ ಯಥಾರ್ಥವಾಗಿ ನಡ್ಕೊಂಡ್ರೆ ಏನಾಗ್ತದೆ ನೋಡ್ರಿ. ಜ್ಞಾನೋಕ್ತಿ 28ನೇ ಅಧ್ಯಾಯ 19ನೇ ವಚನ, 28-19ನೇ ವಚನ. ದುಡಿದು ಹೊಲಗೈಯುವವನಿಗೆ ಹೊಟ್ಟೆ ತುಂಬ ಅನ್ನ, ವ್ಯರ್ಥ ಕಾರ್ಯಾಸಕ್ತನಿಗೆ ಹೊಟ್ಟೆ ತುಂಬ ಬಡತನ. ದುಡಿದು ಹೊಲಗೈಯುವವನಿಗೆ ಹೊಟ್ಟೆ ತುಂಬಾ ಅನ್ನ. ನೀವು ಹೇಳ್ಬೋದು, ನಮ್ಗೆ ಆಸ್ತಿನೇ ಇಲ್ಲ, ನಮಗೆ ಎಲ್ಲಿ ಜಮೀನಿದೆ, ಎಲ್ಲಿ ಬೆಳೆ ಬೆಳಿತೀವಿ, ಎಲ್ಲಿ ಊಟ ಸಿಗ್ತದೆ ಅಂತ ನೀವು ನೆನೆಸ್ಕೊಂಡ್ರೆ, ದೇವ್ರು ಹೇಳ್ತಾ ಇರೋದು ನಿಮ್ಮ ಹೃದಯನೇ ಒಂದು ದೊಡ್ಡ ಆಸ್ತಿ, ಅದೇನೇ ಹೊಲ. ನೀನು ಅದನ್ನ ಕಪಟತನ ಇಲ್ದೇ, ವ್ಯರ್ಥ ಕಾರ್ಯಗಳು ಅದರಲ್ಲಿ ಮಾತಾಡ್ದೇನೆ, ವ್ಯರ್ಥವಾಗಿ ಯೋಚನೆ ಮಾಡ್ದೇನೆ ಇರೋದಾದ್ರೆ ಅದು ಹೊಟ್ಟೆ ತುಂಬ ಹಣ್ಣ ತಿಂತಿ. ಈ ಹಸಿದವನಿಗೆ ಹೊಟ್ಟೆ ತುಂಬ ಅನ್ನ ತಗೊಂಡ್ರೆ ಏನಂತ ಗೊತ್ತಾ? ಹಬ್ಬಾ, ನನಗೆ ಎಷ್ಟೊಂದು ಸಂತೋಷ ಆಯಿತು, ಹೊಟ್ಟೆ ತುಂಬ ಊಟ ಕೊಟ್ಟಿದೆ ಅಂತ. ಹಾಗೆ ನಿನ್ನ ಹೃದಯದಲ್ಲಿ ಕಪಟತನ ಇಲ್ಲದೆ ಇದ್ರೆ ನಿನಗೆ ಹೊಟ್ಟೆ ತುಂಬ ತಿಂತೀಯ. ಅಂದರೆ ನಿನ್ನ ಜೀವಮಾನದಲ್ಲಿ ಯಾವಾಗಲೂ ಆಶೀರ್ವಾದಕರವಾದಂಥ ಜೀವಿತನೇ ನೀನು ಬದುಕ್ತಾ ಇರ್ತೀಯ. ಹಲ್ಲೆಲೂಯಾ. ಹೃದಯ ಅನ್ನೋದು ಬಹಳ ವಿಶೇಷವಾದದ್ದು, ಬಹಳ ವಂಚನೆ. ಎಲ್ಲ ರೋಗಗಳಿಗೂ ಒಂದೊಂದು ನೆಗಡಿ ಬಂದ್ರೆ 6 ದಿವಸಕ್ಕೆ ಔಷಧಿ ಕೊಟ್ಬಿಡ್ತಾರೆ. ಜ್ವರ ಬಂತಂದ್ರೆ 5 ದಿವಸಕ್ಕೆ ಔಷಧಿ ಕೊಡ್ತಾರೆ, 6 ದಿವಸಕ್ಕೆ 3 ದಿವಸ ತಗೋ ಈ ಟ್ಯಾಬ್ಲೆಟ್ ಡೋಲೋ ಸರಿ ಹೋಗ್ತದೆ ಅಂತ ಹೇಳ್ತಾರೆ. ಕೈ ನೋವು ಬಂತು, ತಲೆನೋವು, ಎಲ್ಲದಕ್ಕೂ ಒಂದೊಂದು ಔಷಧಿ ಕೊಟ್ಬಿಡ್ತಾರೆ. ಈ ಹೃದಯಕ್ಕೆ ಕಾಯಿಲೆ ಬಂತು, ಔಷಧಿನೇ ಇಲ್ಲ. ಬಹಳ ವಂಚನೆ ಉಳ್ಳದ್ದು. ಅದಕ್ಕೆ ನೀನು ಕರೆಕ್ಟಾಗಿ ಕಪಟ ಇಲ್ದವನಾಗಿ ನೀನು ನಡ್ಕೊಳೋದಾದ್ರೆ, ಮತ್ತೆ ದುಡಿದು ಹೊಲಗೈಯುವವನಿಗೆ ಹೊಟ್ಟೆ ತುಂಬಾ ಅನ್ನ, ಮತ್ತೆ ವ್ಯರ್ಥ ಕಾರ್ಯಸ್ಥನಿಗೆ ಹೊಟ್ಟೆ ತುಂಬಾ ಬಡತನ. ಅಂದ್ರೆ ಕೆಲಸದ ಸಂದರ್ಭದಲ್ಲೂ ವ್ಯರ್ಥವಾಗಿ ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ ಅನ್ಕೊಂಡು ವ್ಯರ್ಥ ಮಾಡ್ಕೊಳ್ತಾ ಇದ್ರೆ ಬಡತನ ನಿನ್ಗೆ ಕಟ್ಟಿಟ್ಟ ಬುದ್ಧಿ ಎಂಬುದಾಗಿ. ನಿನ್ಗೆ ಹೊಲ ಕೊಟ್ಟಿದ್ದಾರೆ ಹೃದಯ, ಅದರಲ್ಲಿ ಕಪಟತನ ಇಲ್ಲದೆ ನೀನು ನಡ್ಕೊಳ್ಳೋದೇನೆ ದೇವರು ಆಸೆ ಪಡ್ತಾ ಇರೋದು. ಪ್ರಿಯರೇ, ಸಮೃದ್ಧಿಯಾಗಿರು, ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ, ದೇವ್ರು ನಿನ್ನ ಉನ್ನತ ಪದವಿಗೂ ತರ್ತಾರೆ. ಈ 2 ಪ್ರಾರ್ಥನೆ ನಂದತ್ತೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಆಗೋರೆ ಇವೆರಡನ್ನ ತೆಗ್ದಾಕಪ್ಪ, ಕಪಟತನ ಬೇಡವೇ ಬೇಡ. ಮುಂದೆ ನಾನು ಹೇಳ್ದ ಮುಂದೆ ಒಂದು ಮಾತಾಡ್ಬಿಡೋದು, ಹಿಂದೆ ಹೋದ್ರೆ ಕತ್ತಿ ಇದ್ರೆ ಹಂಗೆ ಚುಚ್ಚಿ ಸಾಯಿಸ್ಬಿಡ್ತಾ ಇದೆ ಅಂತ ಹೇಳೋರು ಕೂಡ ಇರ್ತಾರೆ, ಅಂದಿರ್ತಾರೆ. ಆಹಾ, ಏನ್ ಬೈಬಲ್ ಇಟ್ಕೊಂಡು ಹೋಗ್ತಾಳೆ ಗೊತ್ತಾ ಇವನು ಎಂತ ಬೈಬಲ್ ಇಟ್ಕೊಂಡು ಹೋಗ್ತಾನೆ, ಏನ್ ಭಯ ಭಕ್ತಿ. ನಾನು ಎಷ್ಟೊಂದು ಜನ ಕೆಲವ್ರನ್ನ ನೋಡಿದ್ದೀನಿ, ಆಟೋದಲ್ಲೆಲ್ಲ ಏಸು ಬಿಡಿಸುತ್ತಾನೆ ಹಿಂದೆ ಹಾಕೊಂಡಿದ್ದಾರೆ, ಮುಂದುಗಡೆ ಆಟೋದಲ್ಲಿ ಕುತ್ಕೊಂಡು ಸಿಗರೇಟ್ ಹೊಡಿತಾ ಇದ್ದಾರೆ. ಕಪಟತನ ಹಿಂಗ ಬದುಕಬಾರ್ದು. ಈ ಬದುಕು ನಮಗಿರಬಾರ್ದು. ಕಪಟ ಇಲ್ಲದವರಾಗಿ ಬದುಕುವಂತ ಒಂದು ಗುಣ ನಮಗಿರ್ಬೇಕು. ಯಥಾರ್ಥವಾಗಿ ನಿನ್ನ ಹತ್ರ ನೋಡ್ಬೇಕಾದ್ರೆ ನಿನ್ನ ನೋಡಿ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಸಹೋದರ ಸಹೋದರಿ, ಎಷ್ಟು ಎಲ್ಲ ಖುಷಿಯಾಗಿ ಮಾತಾಡ. ಅಮ್ಮ ಬ್ರದರ್,
ನೀನು ಸಭೆಯಲ್ಲಿ ಇರಬೇಕಾದ್ರೆ ನಾನು ನೋಡಿ ಇವರು ಭಯಭಕ್ತಿ ಉಳ್ಳವರಂತ ಹೇಳ್ಬೇಕು. ಅದೇ ಸತ್ಯದಲ್ಲಿ ನನಗೆ ಕಪಟತನೇ ಇರಬಾರ್ದು. ಮೇಲೆ ನೋಟಕ್ಕೆ ಮನುಷ್ಯ ಮುಖ ನೋಡಿ ಮಾತಾಡ್ತಾರೆ, ದೇವರು ಹೃದಯಕ್ಕೆ ಮಾತನಾಡುವರು. ಕಪಟತ ನಮ್ಗೆ ಇರಬಾರ್ದು ಎಂಬುದಾಗಿ. ಒಂದು ವೇಳೆ ನಿನ್ನ ಬಗ್ಗೆ ಏನಾದರೂ ದೇವರು ಒಂದು ಫಿಲಮ್ ತೋರಿಸ್ಬಿಟ್ರೆ ಪರಲೋಕದಲ್ಲಿ, ಬಾ ಈ ತಾಯಿ ಹುಡುಗಿ ಬಗ್ಗೆ ಈ ಹುಡುಗನ ಬಗ್ಗೆ ನೀನು ಹೇಳ್ತಾ ಇದ್ದಲ್ಲ, ಏನು ಭಯಭಕ್ತಿ, ಎಷ್ಟು ಚೆನ್ನಾಗಿ ನೋಡ್ತಾ ಇದ್ರು, ನಮ್ಮನ್ನ ಬಹಳ ಪ್ರೀತಿ ಮಾಡ್ತಾ ಇದ್ರು ಯೇಸು ಸ್ವಾಮಿ ಅಂತ ನೋಡಿದ್ರೆ, ಬಾಮ ಅವನ ಬಗ್ಗೆ ಒಂದು ಫಿಲಮ್ ತೋರಿಸಿನ, ಒಂದು ಸಿನಿಮಾ ಒಂದು ಸ್ಕ್ರೀನಲ್ಲಿ ಹಾಕಿ ತೋರಿಸಿದ್ರೆ ಹಿಂದೆ ಏನು ಮಾತಾಡ್ತೀಯ ಗೊತ್ತಾ ನೀನು? ಅವಳು ಸರಿ ಇಲ್ಲ, ಅವ್ನು ಇದ್ದಿದ್ರೆ ಅದೇನು ಹೇಳ್ದಲ್ಲ, ಮುಂದೆ ಒಂದು ಮಾತಾಡಿ ಹೋಗ್ಬಿಟ್ಮೇಲೆ ಕತ್ತಿದ್ರೆ ಅಂದರೆ ಒಂದೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಕೊಂಡಿದ್ದ, ನೋಡಮ್ಮ ನೋಡು ಇವನೇನಾ ಅಂತ ಹೇಳಿ ಆಶ್ಚರ್ಯ ಪಡ್ತಾರೆ. ಕಪಟತನ ತೆಗೆದಾಕ್ಬೇಕು. ಹಲ್ಲೆಲೂಯಾ. ಇದು ಹಾಗೋರ್ನಲ್ಲಿದ್ದಂಥ ಒಂದು ಪ್ರಾರ್ಥನೆ. ಸ್ವಾಮಿ ಸಾಯೋದ್ರೊಳಗಡೆ ಆತನ ಪ್ರಾರ್ಥನೆ ಮಾಡ್ತಾನೆ, ನನ್ನಲ್ಲಿ ಕಪಟ ತೆಗೆದಾಕು. ಎಂತ ಒಂದು ಒಳ್ಳೆ ಪ್ರಾರ್ಥನೆ. ಬೇಗ ನಾವಾದ್ರೆ ಪ್ರಾರ್ಥನೆ ಮಾಡಿ ಇಮ್ಮಿಡಿಯೇಟ್ ಆಗಿ ಬೇಕು ದೇವರೇ ಅಂತ ಪ್ರೇಯರ್ ಮಾಡೋದು ತಪ್ಪಿಲ್ಲ. ಯಾಕೊಬ್ಬ ಕೂಡ ಪ್ರಾರ್ಥನೆ ಮಾಡ್ತಾನೆ, ನಾನು ಆಶೀರ್ವಾದಿಸಿದ ಹೊರತು ನಾನು ನಿನ್ನ ಬಿಡಲ್ಲ ದೇವ್ರೆ ಅಂತೇಳಿ. ಆ ಪ್ರಾರ್ಥನೆ ಎಲ್ಲ ಒಳ್ಳೇದೇ. ಈತನ ಪ್ರಾರ್ಥನೆ ಎಷ್ಟು ಚೆನ್ನಾಗಿದೆ ಅಂದರೆ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಯಾರ ಅಮ್ಮ ಅಪ್ಪ ತಾಯಿ ಯಾರು, ಅವ್ರ ರಿಲೇಷನ್ ಯಾರು, ಎಲ್ಲಿಂದ ಬಂದ, ಈ ಆಗೋರ ಏನು ಗೊತ್ತಿಲ್ಲದೆ ಹೋದನು ಒಂದು ಚರಿತ್ರೆ ಮಾಡಿ ಹೋಗ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನಾನು ಕಪಟ ಇಲ್ಲದ ಬದುಕಿರ್ಬೇಕು, ಸುಳ್ಳು ಹೇಳ್ಬಾರ್ದು. ಅದು ಯಾವಾಗ? ಸಾಯೋದ್ರೊಳಗಡೆ ನನಗಿದನ್ನ ಕೈಗೂಡಿಸು ದೇವರೇ. ಎಷ್ಟು ಒಳ್ಳೆ ಪ್ರಾರ್ಥನೆ ಮಾಡ್ತಾನೆ. ನಮ್ಮ ಪ್ರಾರ್ಥನೆಗಳು ಹಂಗಿರ್ಬೇಕು. ಸಾಯೋದ್ರೊಳಗಡೆ ಸ್ವಾಮಿ ನಾವಿದನ್ನ ನೋಡಬೇಕು ದೇವರೇ. ಸಾಯೋದ್ರೊಳಗಡೆ ನಾವು ಉಜ್ಜೀವನ ಕಾಣಬೇಕು ದೇವರೇ. ಸಾಯೋದ್ರೊಳಗಡೆ ನನ್ನ ಕುಟುಂಬದಲ್ಲಿ ಒಂದು ಅದ್ಭುತಗಳು ನಡಿಬೇಕು ದೇವರೇ. ಸಾಯೋದ್ರೊಳಗಡೆ ಸ್ವಾಮಿ ನನಗೊಂದು ಬದಲಾವಣೆ ಆಗಬೇಕು ದೇವರೇ ಅಂತ ಒಂದು ಪ್ರಾರ್ಥನೆ ಮಾಡಬೇಕು. ಬೇಕು ನಮ್ಗೆ ಐಶ್ವರ್ಯ ಅಭಿವೃದ್ಧಿ ಆಗೋದ್ರಲ್ಲಿ ತಪ್ಪಿಲ್ಲ. ಆದರೆ ಇವನು ಏನು ಹೇಳ್ತಾ ಇದ್ದಾನೆ ಅಂದರೆ, ಸಾಯೋದ್ರೊಳಗಡೆ ಒಂದು ವೇಳೆ ಹಂಗಾಗ್ಬಿಟ್ರೆ ನಿನ್ನ ಹೆಸರನ್ನ ಅಯೋಗ್ಯಕ್ಕೆ ಎತ್ತಿಬಿಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾನೆ. ಪ್ರಿಯರೇ, ನಮ್ಮ ಒಂದು ಜೀವಿತಗಳನ್ನ ನಾವು ಬದಲಾಯಿಸ್ಕೊಳ್ಳೋಣ. ಹಾಗೋರನ ಪ್ರಾರ್ಥನೆ ಯಾವ ರೀತಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ಕೊಡ್ಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಇತ್ತು ಆ ಪ್ರಾರ್ಥನೆ. ಈ ಪ್ರಾರ್ಥನೆ ಕೂಡ ಅಷ್ಟು ಅಂಶಗಳ ಅಡಕವಾಗಿದೆ. ನಾನು ಆ ರೀತಿ ಕಪಟವಾಗಿ ಬದುಕಬಾರ್ದು, ನಾನು ಭಯಭಕ್ತಿಯುಳ್ಳನಾಗಿರ್ಬೇಕು. ನಾನು ಸತ್ರು ನನ್ನ ಹೆಸರನ್ನ ಹೇಳ್ತಾ ಇರಬೇಕು ದೇವ್ರೆ. ಆ ಭಯಭಕ್ತಿ ನಾನು ಕೊಡಬೇಕಪ್ಪ. ನಾನು ಜೀವಿಸಿರೋ ಕಾಲನೂ ನಾನು ಭಯಭಕ್ತಿಯುಳ್ಳನಾಗಿ ಬದುಕಬೇಕಪ್ಪ. ಮೇಲ್ನೋಟಕ್ಕೆ ನೋಡೋಕೆ ಮಾತ್ರ ಕ್ರೈಸ್ತನಾಗಿ ಅಲ್ಲ ದೇವರೇ. ನಾನು ಬದುಕಿದ್ರು, ನಾನು ಊರಲ್ಲಿದ್ದರು, ನಾನು ಆಫೀಸಲ್ಲಿದ್ದರು, ನಾನು ಕೆಲಸ ಮಾಡಿದ್ರು, ಟೀಚರ್ ಆದ್ರೂ, ನಾನು ಲಾಯರ್ ಆದರೂ ಸರಿನೇ, ಅಥವಾ ನಾನು ಜಡ್ಜ್ ಆದರೂ ಸರಿನೇ, ಇನ್ಸ್ಪೆಕ್ಟರ್ ಆದರೂ ಸರಿನೇ, ಡಾಕ್ಟರ್ ಆದರೂ ಸರಿನೇ, ಸ್ಟೂಡೆಂಟ್ ಆದರೂ ಸರಿನೇ, ನಾನು ಎಲ್ಲೇ ಇದ್ರು ಸ್ವಾಮಿ ನಿನಗೆ ನಾನು ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಬೇಕು. ಹಲ್ಲೆಲೂಯಾ. ನಿನಗೆ ನಾನು ಯಥಾರ್ಥವಾಗಿ ನಡ್ಕೊಬೇಕು. ಸುಳ್ಳು ಹೇಳೋದು ನನ್ನಿಂದ ದೂರ ಮಾಡು. ಯೇಸು ಸ್ವಾಮಿಗೆ ಒಂದು ಆಜ್ಞೆಗಳಲ್ಲಿ ಒಂದು ಆಜ್ಞೆ ಏನು ಗೊತ್ತಾ? ಅವ್ರಿಗೆ ಸುಳ್ಳು ಹೇಳೋದಂದ್ರೆ ಆಗೋದೇ ಇಲ್ಲ. ಸುಳ್ಳು ಇಷ್ಟನೇ ಇಲ್ಲ. ಸತ್ಯದಲ್ಲಿ ಮತ್ತಾಯನ ಬರ್ದ ಸುವಾರ್ತೆಯಲ್ಲಿ ಸುಳ್ಳು ಮಾತ್ರ ಅಗ್ನಿ ನರಕಕ್ಕೆ ಒಳಗಾಗ್ತಾನೆ. ಅವ್ರಿಗೆ ಈ ಕೆಲವು ಕಾರ್ಯಗಳು, ಕೆಲವು ವ್ಯಭಿಚಾರ ಮಾತ್ರವಲ್ಲದೆ, ವಿಗ್ರಹ ಆರಾಧನೆ ಮಾತ್ರವಲ್ಲದೆ, ಈ ಸುಳ್ಳು ಹೇಳೋದು, ದೇವರಕ್ಕೆ ಅವೆಲ್ಲ ಯಾವುದು ಕೆಲವು ಇಂಪಾರ್ಟೆಂಟ್ ಮಾತ್ರವಲ್ಲದೆ ಇಂಥವೆಲ್ಲ ಇಷ್ಟಲ್ಲ. ಆ ದಶಾಜ್ಞೆಗಳಲ್ಲಿ ಇರುವಂಥದ್ದು ಪ್ರಪಂಚದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಅವ್ರಿಗೆ ಇಷ್ಟವಿಲ್ಲದಿರುವಂಥ ಇವು ಇಷ್ಟನೇ ಇಲ್ಲ. ಬೈಬಲಲ್ಲಿ ಬರೀ ಆ ರೀತಿ ಅಂತ ಪರಿಶುದ್ಧ ಅಂತ ದೇವರಿಗೆ ನಾವು ಜೀವಿಸ್ಬೇಕಾದ್ರೆ ನಮ್ಮ ಜೀವನದಲ್ಲಿ ಹೇಳೋ ದೇವರೇ ನಾನು ಆ ರೀತಿ ನಡ್ಕೊಳ್ಬೇಕು. ಯಾವ ರೀತಿ? ಕಪಟ ಇರಬಾರ್ದು. ನಮ್ಮ ಒಂದು ಬದುಕಲ್ಲಿ, ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಂತ ಹೇಳಿದ್ರೆ, ಹಾಗೋರ್ನ ಸಾಯೋದ್ರೊಳಗಡೆ ನಾನು ಇದನ್ನ ಕಾಣಬೇಕಪ್ಪ. ಕಪಟ ತೆಗೆದಾಕು. ಪ್ರೇರೆ, ಇದು ಕಡೆ ಕಾಲದಲ್ಲಿ ಇರಬೇಕಾದ್ರೆ ನಮ್ಮಲ್ಲಿ ಅನೇಕ ಶೋಧನೆಗಳು ಬರ್ತದೆ. ಇಂಥ ಒಂದು ಪ್ರಾರ್ಥನೆ ಮಾಡಿ ದೇವರ ನಾಮನ ಮಹಿಮೆ ಪಡಿಸೋಣ. ಭಕ್ತಿಯಾಗಿ ಇರ್ರಿ. ಹೋದಂಥ ಜಾಗದಲ್ಲಿ ನಿಮ್ಮನ್ನು ನೋಡಿ ಸಮಾಧಾನ ಪಡಿಸ್ಬೇಕು. ಒಡೆಯಂಥ ಕುಟುಂಬಗಳು ಒಂದಾಗಬೇಕು. ನಿನ್ನ ಭಕ್ತಿಯನ್ನು ನೋಡಿಬಿಟ್ಟು ಏನು ಮಾಡಬೇಕು? ಇವರಲ್ಲಿ ದೇವರಿದ್ದಾರೆ ಎಂಬುದಾಗಿ ಹೇಳಬೇಕು. ಆ ರೀತಿಯಾಗಿ ನಾವು ಜೀವಿಸೋದರೆ ಆಗೋರನ ಪ್ರಾರ್ಥನೆ ನಾವು ಮಾಡೋಣ ಪ್ರಿಯರೇ. ಹಲ್ಲೆಲೂಯಾ.
ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು,
ಕೈ ಬಿಡೇನು. ಆ ಮಾತು ಹೇಳಿದ ನಲ್ಲ, ತಾ ಹೇಳಿದ ನಲ್ಲವೇ, ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೆನು, ನಾ ಕೈ